ರಾಜ್ಯದಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ. ಮಧ್ಯ ಕರ್ನಾಟಕದಲ್ಲೇ ಸಿಂಥೆಟಿಕ್ ಅಬ್ಬರ ಜೋರಾಗಿದೆ. ಡ್ರಗ್ಸ್ ವಿರುದ್ಧ ಸಮರ ಸಾರಿರುವಂತಹ ಪೊಲೀಸರು ಪ್ರಭಾವಿ ವ್ಯಕ್ತಿಗಳ ಕೈಗೆ ಕೋಳ ತೊಡಿಸಿದ್ದಾರೆ. ಮಧ್ಯ ಕರ್ನಾಟಕ ಆಗ್ತಿದೆಯಾ ಡ್ರಗ್ಸ್ ಅಡ್ಡ? ಮಾದಕ ವಸ್ತು ಮಾರಾಟಗಾರರಿಗೆ ಕಾಕಿ ಕೆಂಡ. ಬೆಣ್ಣೆನಗರಿಯಲ್ಲಿ ಡ್ರಗ್ಸ್ ಹಾವಳಿ ಮಿತಿಮೀರಿ ಹೋಗಿದೆ. ಬೆಣ್ಣೆನಗರಿಯಲ್ಲಿ ಬೆಣ್ಣೆ ದೋಸೆ ವಾಸನೆ ಬದಲು ಗಾಂಜಾಘಾಟು ವಾಸನೆ ಹೆಚ್ಚಾಗಿ ಬರ್ತಾ ಇದೆ. ಹೊಸ ವರ್ಷ ಹತ್ತಿರ ಬರ್ತಾ ಇದ್ದಂತೆ ಗಾಂಜಾಘಾಟು ಈಗಿನಿಂದಲೇ ಮತ್ತೇರಿಸ್ತಾ ಇದೆ. ಅದರಲ್ಲೂ ಪ್ರಭಾವಿ ಕುಳಗಳು ಡ್ರಗ್ಸ್ ದಂಧೆಯಲ್ಲಿ ತೊಡಗಿದ್ದು ಎಲ್ಲರಲ್ಲೂ ಕೂಡ ಆಶ್ಚರ್ಯ ಮೂಡಿಸಿದೆ. ಕಾಂಗ್ರೆಸ್ ಪ್ರಮುಖ ಮುಖಂಡರೇ ಈ ಡ್ರಗ್ಸ್ ದಂಧೆಯಲ್ಲಿ ಅರೆಸ್ಟ್ ಆಗಿದ್ದಾರೆ. ಅದರಲ್ಲೂ ಸಚಿವರ ಆಪ್ತರೇ ಪೊಲೀಸರ ಅತಿಥಿಯಾಗಿದ್ದಾರೆ. ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಶಾಮನೂರು ವೇದಮೂರ್ತಿ ಡ್ರಗ್ಸ್ ದಂಧೆಯಲ್ಲಿ ಲಾಕ್ ಆಗಿದ್ದಾರೆ. ಇವರು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಆಪ್ತ ಎನ್ನಲಾಗಿದೆ. ಇವನೊಬ್ಬ ಕಾಂಗ್ರೆಸ್ ಮುಖಂಡ ಅನ್ವರ್ ಭಾಷಾ ಆಗಿದ್ದು ಸಚಿವ ಜಮೀರ್ ಅಹಮದ್ ಆಪ್ತರು ಅಂತ ಹೇಳಲಾಗುತ್ತಿದೆ. ಶಾಮನೂರು ವೇದಮೂರ್ತಿ, ಅನ್ವರ್ ಭಾಷಾ ಈಗ ಡ್ರಗ್ಸ್ ಕೇಸ್ನಲ್ಲಿ ಅಂಧರಾಗಿದ್ದಾರೆ. ದಾವಣಗೆರೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದ್ದು ಕಾಂಗ್ರೆಸ್ ಮುಖಂಡ ಶಾಮನೂರು ವೇದಮೂರ್ತಿ ಸೇರಿ ಒಟ್ಟು 4 ಒಂದು ವಾರದ ಹಿಂದೆ ಬಂಧಿಸಲಾಗಿದೆ. ಶಾಮನೂರು ವೇದಮೂರ್ತಿ ಜೊತೆ ರಾಮ್ ಸ್ವರೂಪ್, ದೋಲಾರಾಮ್, ದೇವ್ ಕಿಶನ್ ಬಂಧಿತರಾಗಿದ್ದಾರೆ. ರಾಜಸ್ಥಾನ ಮೂಲದ ರಾಮ್ ಸ್ವರೂಪ್, ದೋಲಾರಾಮ್ ಸಿಂಥೆಟಿಕ್ ಡ್ರಗ್ಸ್ ಮತ್ತು ಮಾದಕ ವಸ್ತುಗಳನ್ನು ತಂದು ದಾವಣಗೆರೆ ನಿವಾಸಿಗಳಾದ ದೇವ್ ಕಿಶನ್ ಮತ್ತು ಶಾಮನೂರು ವೇದಮೂರ್ತಿಗೆ ಕೊಡ್ತಿದ್ರಂತೆ. ಇನ್ನು ಶಾಮನೂರು ವೇದಮೂರ್ತಿ ಆ ಡ್ರಗ್ಸ್ ಅನ್ನ ದಾವಣಗೆರೆಯ ಪ್ರತಿಷ್ಠಿತ ವ್ಯಕ್ತಿಗಳಿಗೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ಸ್ನೇಹಿತರಿಗೆ ಕೊಡ್ತಾ ಇದ್ದಂತೆ. ದಾಖಲಾದ ಎನ್ಡಿಪಿಎಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನಿನ್ನೆ ಕೂಡ 4 ಜನರನ್ನ ಬಂಧಿಸಿದ್ದೇವೆ. ಪರಶುರಾಮ್, ಕೃಷ್ಣಮೂರ್ತಿ ಸಿಂಗಾರ, ಮಂಜುನಾಥ್ ಮತ್ತೆ ಅನ್ವರ್ ಭಾಷಾ, ಈ 4 ಜನರನ್ನ ವಶಕ್ಕೆ ಪಡಿಸಿಕೊಂಡು ವಿಚಾರಣೆ ಮಾಡಿದ್ದೇವೆ. ತದನಂತರ ಅವರ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿದ್ದೇವೆ. ಇಂದಿನವರನ್ನ ಯಾರು ನಾವು 4 ಜನಕ್ಕೆ ಅರೆಸ್ಟ್ ಮಾಡಿದ್ವಿ ಅವರದನ್ನ ಕೂಡ ನಾವು ಈಗಾಗಲೇ ವಿಚಾರಣೆಯನ್ನ ಮಾಡಿದೀವಿ. ತದನಂತರ ಇವರು ಕೂಡ ತಗೊಳ್ತಾ ಇದ್ರು ಮತ್ತೆ ಅವ್ರಿಗೆ ಕೂಡ ಕನ್ಸ್ಯೂಮ್ ಮಾಡ್ತಾ ಇದ್ರು ಅಂತ ಹೇಳಿ ಅವರ ಸ್ವತಃ ಬಳಕೆಗೆ ನಮಗೆ ಮಾಹಿತಿ ಇದ್ದಿದ್ರಿಂದ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿ ಇದುವರೆಗೆ ಇಷ್ಟು ತನಿಖಾ ಕ್ರಮಗಳನ್ನ ಮಾಡಿದ್ದೇವೆ. ಇನ್ನು ಬಂಧಿತರಿಂದ 290 ಗ್ರಾಂ ಸಿಂಥೆಟಿಕ್ ಡ್ರಗ್ಸ್ ವಶಕ್ಕೆ ಪಡೆದಿದ್ದು ಅದರಲ್ಲಿ 200 ಗ್ರಾಂ ಸುಪಿಯಂ, 90 ಗ್ರಾಂ ಬ್ರೌನ್ ಶುಗರ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯ ಎನ್ಡಿಪಿಎಸ್ ಕಾಯ್ದೆ ಅಡಿ 4 ಬಂಧಿಸಿದ್ದಾರೆ. ಇನ್ನು ಇದೇ ಪ್ರಕರಣದಲ್ಲೀಗ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಅನ್ವರ್ ಭಾಷಾ ಕೂಡ ಅರೆಸ್ಟ್ ಆಗಿದ್ದಾರೆ. ಜೊತೆಗೆ ಪಾರಸ್, ಕೃಷ್ಣಮೂರ್ತಿ, ಧೋನಿ ಅಲಿಯಾಸ್ ಮಂಜುನಾಥ್ ಎಂಬುವರನ್ನು ಕೂಡ ಬಂಧಿಸಲಾಗಿದೆ. ರಾಜಸ್ಥಾನದ ಪೆಡ್ಲರ್ ಸೇರಿ ಒಟ್ಟು 8 ಜನ ಬಂಧನವಾಗಿದ್ದಾರೆ. ಅದಲ್ಲದೆ ಇನ್ನಿಬ್ರು ಆರೋಪಿಗಳು ಕೂಡ ಮೇನ್ ಪೆಡ್ಲರ್ಸ್ ಯಾರು ಇವರಿಗೆ ಕೊಡ್ತಾ ಇದ್ರು ಅವರು ಕೂಡ ರಾಜಸ್ಥಾನ ಮೂಲದವರೇ ಅಂತ ಹೇಳಿ ತಿಳಿದು ಬಂದಿದೆ. ಅವ್ರಿಗೆ ಕೂಡ ನಾವೀಗಾಗಲೇ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಅವ್ರಿಗೂ ಕೂಡ ಅರೆಸ್ಟ್ ಮಾಡುವಂತಹ ಎಲ್ಲಾ ಕ್ರಮಗಳನ್ನ ಕೈಗೊಳ್ತೇವೆ. ನಾನ್ ತನಿಖೆಯಲ್ಲಿ ಇದನ್ನೆಲ್ಲವನ್ನು ಹೇಳಕ್ಕಾಗಲ್ಲ. ಅವ್ರದ್ದು ಕೂಡ ಪಾತ್ರ ಕಂಡು ಬಂದಿರೋದ್ರಿಂದ ನಾವು ಅರೆಸ್ಟ್ ಮಾಡಿದ್ದೇವೆ. ಅವರಿಂದ ಇವರು ಕೂಡ ತಗೊಳ್ತಾ ಇರೋದು ಕನ್ಸ್ಯೂಮ್ ಮಾಡ್ತಾ ಇರೋದು ಒಬ್ಬರಿಂದೊಬ್ರಿಗೆ ಇವರು ಕನ್ಸ್ಯೂಮ್ ಮಾಡ್ತಾ ಇದ್ರು, ಅವರಿಂದ ಪಡೆದುಕೊಂಡಿದ್ದಾರೆ. ಇವ್ರು ಫರ್ದರ್ ಏನೇನ್ ಮಾಡ್ತಾ ಇದ್ರು, ಹೆಂಗಿದೆ ಅಂತ ಹೇಳಿ ಅವ್ರದೆಲ್ಲ ನಾವು ಕೂಡ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಿದ್ದೇವೆ. ತದನಂತರ ಅದರದೆಲ್ಲ ಅವರ ಹೇಳಿಕೆ ಆಧಾರದ ಮೇಲೆ ರಾಜ್ಯ ಸರ್ಕಾರದಲ್ಲಿನ ಸಚಿವರ ಆಪ್ತರು ಕಾಂಗ್ರೆಸ್ನ ಮುಖಂಡರುಗಳ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿದ್ದು ಸರ್ಕಾರಕ್ಕೆ ಭಾರಿ ಮುಜುಗರವನ್ನು ಉಂಟು ಮಾಡಿದೆ. ರಾಜ್ಯದಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ. ಮಧ್ಯ ಕರ್ನಾಟಕದಲ್ಲೇ ಸಿಂಥೆಟಿಕ್ ಅಬ್ಬರ ಜೋರಾಗಿದೆ. ಡ್ರಗ್ಸ್ ವಿರುದ್ಧ ಸಮರ ಸಾರಿರುವಂತಹ ಪೊಲೀಸರು ಪ್ರಭಾವಿ ವ್ಯಕ್ತಿಗಳ ಕೈಗೆ ಕೋಳ ತೊಡಿಸಿದ್ದಾರೆ. ಮಧ್ಯ ಕರ್ನಾಟಕ ಆಗ್ತಿದೆಯಾ ಡ್ರಗ್ಸ್ ಅಡ್ಡ? ಮಾದಕ ವಸ್ತು ಮಾರಾಟಗಾರರಿಗೆ ಕಾಕಿ ಕೆಂಡ. ಬೆಣ್ಣೆನಗರಿಯಲ್ಲಿ ಡ್ರಗ್ಸ್ ಹಾವಳಿ ಮಿತಿಮೀರಿ ಹೋಗಿದೆ. ಬೆಣ್ಣೆನಗರಿಯಲ್ಲಿ ಬೆಣ್ಣೆ ದೋಸೆ ವಾಸನೆ ಬದಲು ಗಾಂಜಾಘಾಟು ವಾಸನೆ ಹೆಚ್ಚಾಗಿ ಬರ್ತಾ ಇದೆ. ಹೊಸ ವರ್ಷ ಹತ್ತಿರ ಬರ್ತಾ ಇದ್ದಂತೆ ಗಾಂಜಾಘಾಟು ಈಗಿನಿಂದಲೇ ಮತ್ತೇರಿಸ್ತಾ ಇದೆ. ಅದರಲ್ಲೂ ಪ್ರಭಾವಿ ಕುಳಗಳು ಡ್ರಗ್ಸ್ ದಂಧೆಯಲ್ಲಿ ತೊಡಗಿದ್ದು ಎಲ್ಲರಲ್ಲೂ ಕೂಡ ಆಶ್ಚರ್ಯ ಮೂಡಿಸಿದೆ. ಕಾಂಗ್ರೆಸ್ ಪ್ರಮುಖ ಮುಖಂಡರೇ ಈ ಡ್ರಗ್ಸ್ ದಂಧೆಯಲ್ಲಿ ಅರೆಸ್ಟ್ ಆಗಿದ್ದಾರೆ. ಅದರಲ್ಲೂ ಸಚಿವರ ಆಪ್ತರೇ ಪೊಲೀಸರ ಅತಿಥಿಯಾಗಿದ್ದಾರೆ. ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಶಾಮನೂರು ವೇದಮೂರ್ತಿ ಡ್ರಗ್ಸ್ ದಂಧೆಯಲ್ಲಿ ಲಾಕ್ ಆಗಿದ್ದಾರೆ. ಇವರು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಆಪ್ತ ಎನ್ನಲಾಗಿದೆ. ಇವನೊಬ್ಬ ಕಾಂಗ್ರೆಸ್ ಮುಖಂಡ ಅನ್ವರ್ ಭಾಷಾ ಆಗಿದ್ದು ಸಚಿವ ಜಮೀರ್ ಅಹಮದ್ ಆಪ್ತರು ಅಂತ ಹೇಳಲಾಗುತ್ತಿದೆ.
ಶಾಮನೂರು ವೇದಮೂರ್ತಿ, ಅನ್ವರ್ ಭಾಷಾ ಈಗ ಡ್ರಗ್ಸ್ ಕೇಸ್ನಲ್ಲಿ ಅಂಧರಾಗಿದ್ದಾರೆ. ದಾವಣಗೆರೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದ್ದು, ಕಾಂಗ್ರೆಸ್ ಮುಖಂಡ ಶಾಮನೂರು ವೇದಮೂರ್ತಿ ಸೇರಿ ಒಟ್ಟು 4 ಒಂದು ವಾರದ ಹಿಂದೆ ಬಂಧಿಸಲಾಗಿದೆ. ಶಾಮನೂರು ವೇದಮೂರ್ತಿ ಜೊತೆ ರಾಮ್ ಸ್ವರೂಪ್, ದೋಲಾರಾಮ್, ದೇವ್ ಕಿಶನ್ ಬಂಧಿತರಾಗಿದ್ದಾರೆ. ರಾಜಸ್ಥಾನ ಮೂಲದ ರಾಮ್ ಸ್ವರೂಪ್, ದೋಲಾರಾಮ್ ಸಿಂಥೆಟಿಕ್ ಡ್ರಗ್ಸ್ ಮತ್ತು ಮಾದಕ ವಸ್ತುಗಳನ್ನು ತಂದು ದಾವಣಗೆರೆ ನಿವಾಸಿಗಳಾದ ದೇವ್ ಕಿಶನ್ ಮತ್ತು ಶಾಮನೂರು ವೇದಮೂರ್ತಿಗೆ ಕೊಡ್ತಿದ್ರಂತೆ. ಇನ್ನು ಶಾಮನೂರು ವೇದಮೂರ್ತಿ ಆ ಡ್ರಗ್ಸ್ ಅನ್ನ ದಾವಣಗೆರೆಯ ಪ್ರತಿಷ್ಠಿತ ವ್ಯಕ್ತಿಗಳಿಗೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ಸ್ನೇಹಿತರಿಗೆ ಕೊಡ್ತಾ ಇದ್ದಂತೆ. ದಾಖಲಾದ ಎನ್ಡಿಪಿಎಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನಿನ್ನೆ ಕೂಡ 4 ಜನರನ್ನ ಬಂಧಿಸಿದ್ದೇವೆ. ಪರಶುರಾಮ್, ಕೃಷ್ಣಮೂರ್ತಿ ಸಿಂಗಾರ, ಮಂಜುನಾಥ್ ಮತ್ತೆ ಅನ್ವರ್ ಭಾಷಾ ಈ 4 ಜನರನ್ನ ವಶಕ್ಕೆ ಪಡಿಸಿಕೊಂಡು ವಿಚಾರಣೆ ಮಾಡಿದ್ದೇವೆ. ತದನಂತರ ಅವರ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿದ್ದೇವೆ. ಇಂದಿನವರನ್ನ ಯಾರು ನಾವು 4 ಜನಕ್ಕೆ ಅರೆಸ್ಟ್ ಮಾಡಿದ್ವಿ, ಅವರದನ್ನ ಕೂಡ ನಾವು ಈಗಾಗಲೇ ವಿಚಾರಣೆಯನ್ನ ಮಾಡಿದೀವಿ. ತದನಂತರ ಇವರು ಕೂಡ ತಗೊಳ್ತಾ ಇದ್ರು ಮತ್ತೆ ಅವ್ರಿಗೆ ಕೂಡ ಕನ್ಸ್ಯೂಮ್ ಮಾಡ್ತಾ ಇದ್ರು ಅಂತ ಹೇಳಿ ಅವರ ಸ್ವತಃ ಬಳಕೆಗೆ ನಮಗೆ ಮಾಹಿತಿ ಇದ್ದಿದ್ರಿಂದ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿ ಇದುವರೆಗೆ ಇಷ್ಟು ತನಿಖಾ ಕ್ರಮಗಳನ್ನ ಮಾಡಿದ್ದೇವೆ. ಇನ್ನು ಬಂಧಿತರಿಂದ 290 ಗ್ರಾಂ ಸಿಂಥೆಟಿಕ್ ಡ್ರಗ್ಸ್ ವಶಕ್ಕೆ ಪಡೆದಿದ್ದು, ಅದರಲ್ಲಿ 200 ಗ್ರಾಂ ಸುಪಿಯಂ, 90 ಗ್ರಾಂ ಬ್ರೌನ್ ಶುಗರ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯ ಎನ್ಡಿಪಿಎಸ್ ಕಾಯ್ದೆ ಅಡಿ 4 ಬಂಧಿಸಿದ್ದಾರೆ. ಇನ್ನು ಇದೇ ಪ್ರಕರಣದಲ್ಲೀಗ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಅನ್ವರ್ ಭಾಷಾ ಕೂಡ ಅರೆಸ್ಟ್ ಆಗಿದ್ದಾರೆ. ಜೊತೆಗೆ ಪಾರಸ್, ಕೃಷ್ಣಮೂರ್ತಿ, ಧೋನಿ ಅಲಿಯಾಸ್ ಮಂಜುನಾಥ್ ಎಂಬುವರನ್ನು ಕೂಡ ಬಂಧಿಸಲಾಗಿದೆ. ರಾಜಸ್ಥಾನದ ಪೆಡ್ಲರ್ ಸೇರಿ ಒಟ್ಟು 8 ಜನ ಬಂಧನವಾಗಿದ್ದಾರೆ. ಅದಲ್ಲದೆ ಇನ್ನಿಬ್ರು ಆರೋಪಿಗಳು ಕೂಡ ಮೇನ್ ಪೆಡ್ಲರ್ಸ್ ಯಾರು ಇವ್ರಿಗೆ ಕೊಡ್ತಾ ಇದ್ರು ಅವರು ಕೂಡ ರಾಜಸ್ಥಾನ ಮೂಲದವರೇ ಅಂತ ಹೇಳಿ ತಿಳಿದು ಬಂದಿದೆ. ಅವ್ರಿಗೆ ಕೂಡ ನಾವೀಗಾಗಲೇ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಅವ್ರಿಗೂ ಕೂಡ ಅರೆಸ್ಟ್ ಮಾಡುವಂತಹ ಎಲ್ಲಾ ಕ್ರಮಗಳನ್ನ ಕೈಗೊಳ್ತೇವೆ. ನಾನ್ ತನಿಖೆಯಲ್ಲಿ ಇದನ್ನೆಲ್ಲವನ್ನು ಹೇಳಕ್ಕಾಗಲ್ಲ. ಅವ್ರದ್ದು ಕೂಡ ಪಾತ್ರ ಕಂಡು ಬಂದಿರೋದ್ರಿಂದ ನಾವು ಅರೆಸ್ಟ್ ಮಾಡಿದ್ದೇವೆ. ಅವರಿಂದ ಇವರು ಕೂಡ ತಗೊಳ್ತಾ ಇರೋದು ಕನ್ಸ್ಯೂಮ್ ಮಾಡ್ತಾ ಇರೋದು ಒಬ್ಬರಿಂದ ಒಬ್ರಿಗೆ ಇವರು ಕನ್ಸ್ಯೂಮ್ ಮಾಡ್ತಾ ಇದ್ರು, ಅವರಿಂದ ಪಡೆದುಕೊಂಡಿದ್ದಾರೆ. ಇವ್ರು ಫರ್ದರ್ ಏನೇನ್ ಮಾಡ್ತಾ ಇದ್ರು, ಹೆಂಗಿದೆ ಅಂತ ಹೇಳಿ ಅವ್ರದೆಲ್ಲ ನಾವು ಕೂಡ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಿದ್ದೇವೆ. ತದನಂತರ ಅದರದೆಲ್ಲ ಅವರ ಹೇಳಿಕೆ ಆಧಾರದ ಮೇಲೆ ರಾಜ್ಯ ಸರ್ಕಾರದಲ್ಲಿನ ಸಚಿವರ ಆಪ್ತರು ಕಾಂಗ್ರೆಸ್ನ ಮುಖಂಡರುಗಳ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿದ್ದು ಸರ್ಕಾರಕ್ಕೆ ಭಾರಿ ಮುಜುಗರವನ್ನು ಉಂಟು ಮಾಡಿದೆ. ರಾಜ್ಯದಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ. ಮಧ್ಯ ಕರ್ನಾಟಕದಲ್ಲೇ ಸಿಂಥೆಟಿಕ್ ಅಬ್ಬರ ಜೋರಾಗಿದೆ. ಡ್ರಗ್ಸ್ ವಿರುದ್ಧ ಸಮರ ಸಾರಿರುವಂತಹ ಪೊಲೀಸರು ಪ್ರಭಾವಿ ವ್ಯಕ್ತಿಗಳ ಕೈಗೆ ಕೋಳ ತೊಡಿಸಿದ್ದಾರೆ. ಮಧ್ಯ ಕರ್ನಾಟಕ ಆಗ್ತಿದೆಯಾ ಡ್ರಗ್ಸ್ ಅಡ್ಡ? ಮಾದಕ ವಸ್ತು ಮಾರಾಟಗಾರರಿಗೆ ಕಾಕಿ ಕೆಂಡ. ಬೆಣ್ಣೆನಗರಿಯಲ್ಲಿ ಡ್ರಗ್ಸ್ ಹಾವಳಿ ಮಿತಿಮೀರಿ ಹೋಗಿದೆ. ಬೆಣ್ಣೆನಗರಿಯಲ್ಲಿ ಬೆಣ್ಣೆ ದೋಸೆ ವಾಸನೆ ಬದಲು ಗಾಂಜಾಘಾಟು ವಾಸನೆ ಹೆಚ್ಚಾಗಿ ಬರ್ತಾ ಇದೆ. ಹೊಸ ವರ್ಷ ಹತ್ತಿರ ಬರ್ತಾ ಇದ್ದಂತೆ ಗಾಂಜಾಘಾಟು ಈಗಿನಿಂದಲೇ ಮತ್ತೇರಿಸ್ತಾ ಇದೆ. ಅದರಲ್ಲೂ ಪ್ರಭಾವಿ ಕುಳಗಳು ಡ್ರಗ್ಸ್ ದಂಧೆಯಲ್ಲಿ ತೊಡಗಿದ್ದು ಎಲ್ಲರಲ್ಲೂ ಕೂಡ ಆಶ್ಚರ್ಯ ಮೂಡಿಸಿದೆ. ಕಾಂಗ್ರೆಸ್ ಪ್ರಮುಖ ಮುಖಂಡರೇ ಈ ಡ್ರಗ್ಸ್ ದಂಧೆಯಲ್ಲಿ ಅರೆಸ್ಟ್ ಆಗಿದ್ದಾರೆ. ಅದರಲ್ಲೂ ಸಚಿವರ ಆಪ್ತರೇ ಪೊಲೀಸರ ಅತಿಥಿಯಾಗಿದ್ದಾರೆ. ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಶಾಮನೂರು ವೇದಮೂರ್ತಿ ಡ್ರಗ್ಸ್ ದಂಧೆಯಲ್ಲಿ ಲಾಕ್ ಆಗಿದ್ದಾರೆ. ಇವರು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಆಪ್ತ ಎನ್ನಲಾಗಿದೆ. ಇವನೊಬ್ಬ ಕಾಂಗ್ರೆಸ್ ಮುಖಂಡ ಅನ್ವರ್ ಭಾಷಾ ಆಗಿದ್ದು ಸಚಿವ ಜಮೀರ್ ಅಹಮದ್ ಆಪ್ತರು ಅಂತ ಹೇಳಲಾಗ್ತಿದೆ. ಶಾಮನೂರು ವೇದಮೂರ್ತಿ, ಅನ್ವರ್ ಭಾಷಾ ಈಗ ಡ್ರಗ್ಸ್ ಕೇಸ್ನಲ್ಲಿ ಅಂಧರಾಗಿದ್ದಾರೆ. ದಾವಣಗೆರೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದ್ದು, ಕಾಂಗ್ರೆಸ್ ಮುಖಂಡ ಶಾಮನೂರು ವೇದಮೂರ್ತಿ ಸೇರಿ ಒಟ್ಟು 4 ಒಂದು ವಾರದ ಹಿಂದೆ ಬಂಧಿಸಲಾಗಿದೆ. ಶಾಮನೂರು ವೇದಮೂರ್ತಿ ಜೊತೆ ರಾಮ್ ಸ್ವರೂಪ್, ದೋಲಾರಾಮ್, ದೇವ್ ಕಿಶನ್ ಬಂಧಿತರಾಗಿದ್ದಾರೆ. ರಾಜಸ್ಥಾನ ಮೂಲದ ರಾಮ್ ಸ್ವರೂಪ್, ದೋಲಾರಾಮ್ ಸಿಂಥೆಟಿಕ್ ಡ್ರಗ್ಸ್ ಮತ್ತು ಮಾದಕ ವಸ್ತುಗಳನ್ನು ತಂದು ದಾವಣಗೆರೆ ನಿವಾಸಿಗಳಾದ ದೇವ್ ಕಿಶನ್ ಮತ್ತು ಶಾಮನೂರು ವೇದಮೂರ್ತಿಗೆ ಕೊಡ್ತಿದ್ರಂತೆ. ಇನ್ನು ಶಾಮನೂರು ವೇದಮೂರ್ತಿ ಆ ಡ್ರಗ್ಸ್ ಅನ್ನ ದಾವಣಗೆರೆಯ ಪ್ರತಿಷ್ಠಿತ ವ್ಯಕ್ತಿಗಳಿಗೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ಸ್ನೇಹಿತರಿಗೆ ಕೊಡ್ತಾ ಇದ್ದಂತೆ. ದಾಖಲಾದ ಎನ್ಡಿಪಿಎಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನಿನ್ನೆ ಕೂಡ 4 ಜನರನ್ನ ಬಂಧಿಸಿದ್ದೇವೆ. ಪರಶುರಾಮ್, ಕೃಷ್ಣಮೂರ್ತಿ ಸಿಂಗಾರ, ಮಂಜುನಾಥ್ ಮತ್ತೆ ಅನ್ವರ್ ಭಾಷಾ ಈ 4 ಜನರನ್ನ ವಶಕ್ಕೆ ಪಡಿಸಿಕೊಂಡು ವಿಚಾರಣೆ ಮಾಡಿದ್ದೇವೆ. ತದನಂತರ ಅವರ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿದ್ದೇವೆ. ಇಂದಿನವರನ್ನ ಯಾರು ನಾವು 4 ಜನಕ್ಕೆ ಅರೆಸ್ಟ್ ಮಾಡಿದ್ವಿ, ಅವರದನ್ನ ಕೂಡ ನಾವು ಈಗಾಗಲೇ ವಿಚಾರಣೆಯನ್ನ ಮಾಡಿದೀವಿ. ತದನಂತರ ಇವರು ಕೂಡ
ತಗೊಳ್ತಾ ಇದ್ರು ಮತ್ತೆ ಅವ್ರಿಗೆ ಕೂಡ ಕನ್ಸ್ಯೂಮ್ ಮಾಡ್ತಾ ಇದ್ರು ಅಂತ ಹೇಳಿ ಅವರ ಸ್ವತಃ ಬಳಕೆಗೆ ನಮಗೆ ಮಾಹಿತಿ ಇದ್ದಿದ್ರಿಂದ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿ ಇದುವರೆಗೆ ಇಷ್ಟು ತನಿಖಾ ಕ್ರಮಗಳನ್ನ ಮಾಡಿದ್ದೇವೆ. ಇನ್ನು ಬಂಧಿತರಿಂದ 290 ಗ್ರಾಂ ಸಿಂಥೆಟಿಕ್ ಡ್ರಗ್ಸ್ ವಶಕ್ಕೆ ಪಡೆದಿದ್ದು ಅದರಲ್ಲಿ 200 ಗ್ರಾಂ ಸುಪಿಯಂ 90 ಗ್ರಾಂ ಬ್ರೌನ್ ಶುಗರ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯ ಎನ್ಡಿಪಿಎಸ್ ಕಾಯ್ದೆ ಅಡಿ 4 ಬಂಧಿಸಿದ್ದಾರೆ. ಇನ್ನು ಇದೇ ಪ್ರಕರಣದಲ್ಲೀಗ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಅನ್ವರ್ ಭಾಷಾ ಕೂಡ ಅರೆಸ್ಟ್ ಆಗಿದ್ದಾರೆ. ಜೊತೆಗೆ ಪಾರಸ್ ಕೃಷ್ಣಮೂರ್ತಿ ಧೋನಿ ಅಲಿಯಾಸ್ ಮಂಜುನಾಥ್ ಎಂಬುವರನ್ನು ಕೂಡ ಬಂಧಿಸಲಾಗಿದೆ. ರಾಜಸ್ಥಾನದ ಪೆಡ್ಲರ್ ಸೇರಿ ಒಟ್ಟು 8 ಜನ ಬಂಧನವಾಗಿದ್ದಾರೆ. ಅದಲ್ಲದೆ ಇನ್ನಿಬ್ರು ಆರೋಪಿಗಳು ಕೂಡ ಮೇನ್ ಪೆಡ್ಲರ್ಸ್ ಯಾರು ಇವ್ರಿಗೆ ಕೊಡ್ತಾ ಇದ್ರು ಅವರು ಕೂಡ ರಾಜಸ್ಥಾನ ಮೂಲದವರೇ ಅಂತ ಹೇಳಿ ತಿಳಿದು ಬಂದಿದೆ. ಅವ್ರಿಗೆ ಕೂಡ ನಾವೀಗಾಗಲೇ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಅವ್ರಿಗೂ ಕೂಡ ಅರೆಸ್ಟ್ ಮಾಡುವಂತಹ ಎಲ್ಲ ಕ್ರಮಗಳನ್ನ ಕೈಗೊಳ್ತೇವೆ. ನಾನ್ ತನಿಖೆಯಲ್ಲಿ ಇದನ್ನೆಲ್ಲವನ್ನು ಹೇಳಕ್ಕಾಗಲ್ಲ. ಅವ್ರದ್ದು ಕೂಡ ಪಾತ್ರ ಕಂಡು ಬಂದಿರೋದ್ರಿಂದ ನಾವು ಅರೆಸ್ಟ್ ಮಾಡಿದ್ದೇವೆ. ಅವರಿಂದ ಇವರು ಕೂಡ ತಗೊಳ್ತಾ ಇರೋದು ಕನ್ಸ್ಯೂಮ್ ಮಾಡ್ತಾ ಇರೋದು ಒಬ್ಬರಿಂದ ಒಬ್ರಿಗೆ ಇವರು ಕನ್ಸ್ಯೂಮ್ ಮಾಡ್ತಾ ಇದ್ರು, ಅವರಿಂದ ಪಡೆದುಕೊಂಡಿದ್ದಾರೆ. ಇವ್ರು ಫರ್ದರ್ ಏನೇನ್ ಮಾಡ್ತಾ ಇದ್ರು ಹೆಂಗಿದೆ ಅಂತೇಳಿ ಅವ್ರದೆಲ್ಲ ನಾವು ಕೂಡ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಿದ್ದೇವೆ. ತದನಂತರ ಅದರದೆಲ್ಲ ಅವರ ಹೇಳಿಕೆ ಆಧಾರದ ಮೇಲೆ ರಾಜ್ಯ ಸರ್ಕಾರದಲ್ಲಿನ ಸಚಿವರ ಆಪ್ತರು ಕಾಂಗ್ರೆಸ್ನ ಮುಖಂಡರುಗಳ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿದ್ದು ಸರ್ಕಾರಕ್ಕೆ ಭಾರಿ ಮುಜುಗರವನ್ನು ಉಂಟು ಮಾಡಿದೆ.